ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಏನ್ ನಡೀತಾ ಇದೆ ಇಲ್ಲಿ? ಆಕೆಗೆ ಯಾಕೆ ಹಾಗೆ ಅಡ್ಡಿಪಡಿಸ್ತಾ ಇದ್ದಾರೆ? ಯಾರು ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ರಾಜ್ಕುಮಾರ್ ತೆಲ್ಕೂರ್ ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಏನ್ ನಡೆದಿದೆ ಆಕ್ಚುಲಿ? ಶ್ರೀಲಕ್ಷ್ಮಿ ನೋಡಿ, ಏನು ಸದ್ಯ ಯಾದಗಿರಿಯಲ್ಲಿ ಈಗ ಅವರಿಗೆ ಪೋಸ್ಟಿಂಗ್ ಆಗಿರ್ತಕ್ಕಂಥದ್ದು. ಆದ್ರೆ ಯಾದಗಿರಿ ಉಪವಿಭಾಗಕ್ಕೆ ಡಿವೈಎಸ್ಪಿ ಆಗಿದ್ದಾರೆ ವಿಜಯಕ್ರಾಂತಿ ಅವರು. ಅವರಿಗೆ ಈವರೆಗೂ ಕೂಡ ಅವರು ಅಧಿಕಾರವನ್ನು ಸ್ವೀಕಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಒಂದು ಗಂಭೀರ ಆರೋಪ. ಆದ್ರೆ ಯಾಕೆ ಬಿಡ್ತಾ ಇಲ್ಲ ಅನ್ನೋದ್ರ ವಿಚಾರವಾಗಿ ಕೂಡ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ನೆನೆಯುವಂತ ಮಾತನ್ನ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಕಾರಣದ ಕೈಗಳು ಅವರನ್ನ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಡಿಜಿ, ಐಜಿ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಈ ಸಂಬಂಧಪಟ್ಟಂತೆ ಮನವಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ಕೂಡಲೇ ಅವರಿಗೆ ಏನು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಸರ್ಕಾರ ಕೂಡ ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡಬೇಕು. ಇಲ್ಲ ಅಂತಂದ್ರೆ ಖಂಡಿತವರು ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದ್ರೆ ಈ ವಿಚಾರದಲ್ಲಿ ವಿಜಯಕ್ರಾಂತಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡುವಂತಹ ನಿಟ್ಟಿನಲ್ಲಿ ಆ ವಿಚಾರವಾಗಿ ಯಾರು ಇಲ್ಲಿ ಅವರಿಗೆ ತಡೆ ಒಡ್ಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಎಲ್ಲಿಯೂ ಕೂಡ ಆರೋಪವನ್ನು ಮಾಡ್ತಾ ಇಲ್ಲ. ಯಾರನ್ನ ಹೆಸರನ್ನು ಕೂಡ ಬಹಿರಂಗ ಮಾಡೋದಕ್ಕೆ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಇಷ್ಟಪಟ್ಟಿಲ್ಲ. ಸೊ ಆದ್ರೆ ಒಂದು ಕಡೆಗೆ ವಿಜಯಕ್ರಾಂತಿ ಅವರ ಒಂದು ಪೋಸ್ಟಿಂಗ್ ಆಗದೇ ಇರತಕ್ಕಂಥದ್ದು ವಿಚಾರಕ್ಕೆ ಒಂದು ಆರೋಪವನ್ನು ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಪರಶುರಾಮ್ ಅವರು ಏನು ದಾವಣಗೆರೆಯಲ್ಲಿ ಅವರಿಗೆ ಪೋಸ್ಟಿಂಗ್ ಕೊಡುವಂತಹ ಸಂದರ್ಭದಲ್ಲಿ ಆದಂತೆ ಅವರು ಮನನೊಂದು ಏನಾದರೂ ಯಾವ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು, ಆತ್ಮಹತ್ಯೆ ದಾರಿ ಹಿಡಿದ್ರು, ಆ ರೀತಿಯಾಗಿ ಏನಾದ್ರು ಆದ್ರೆ ಇದಕ್ಕೆ ಯಾರು ಹೊಣೆ? ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಹೇಳಿ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಮುಖ್ಯ ಕಾರ್ಯದರ್ಶಿಯವರಿಗೆ ಮನವಿಯನ್ನ ಮಾಡಿದ್ದಾರೆ. ಈ ಸಂಬಂಧಪಟ್ಟ ಮುಖ್ಯ ಕಾರ್ಯದರ್ಶಿಯವರು ಕೂಡ ಸಂಬಂಧಪಟ್ಟಂತಹ ಗೃಹ ಇಲಾಖೆಯವರಿಗೂ ಕೂಡ ಗಮನಕ್ಕೆ ತಂದಿದ್ದಾರೆ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ. ಸದ್ಯ ವಿಜಯಕ್ರಾಂತಿ ಅವರಿಗೆ ಯಾರು ತೊಂದರೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿಜಯಕ್ರಾಂತಿ ಅವರು ಹೇಳಬೇಕು, ಇಲ್ಲಂತ ಆರೋಪ ಮಾಡುವಂತಹ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಹೇಳಬೇಕು. ಆದ್ರೆ ಇಬ್ಬರು ಕೂಡ ಈ ವಿಚಾರವಾಗಿ ಎಲ್ಲಿಯೂ ಕೂಡ ನೇರವಾಗಿ ಹೇಳ್ತಾ ಇಲ್ಲ. ಆದ್ರೆ ನೋಡಿ, ಕಳೆದ 30ನೇ ತಾರೀಕು ಅಂದ್ರೆ ಏನು ಜೂನ್ 30ನೇ ತಾರೀಕು ಅವರಿಗೆ ವರದಿ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಪೋಸ್ಟಿಂಗ್ ಆಗತ್ತೆ. ಆದ್ರೆ ಅವ್ರಿಗೆ ಈವರೆಗೂ ಕೂಡ ಅವರು ಹೋಗಿ ಪೋಸ್ಟಿಂಗ್ ಅನ್ನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಅಲ್ಲಿ ಆ ರೀತಿಯ ಕಾಣದಂತ ಕೈಗಳು ಯಾರಿದ್ದಾರೆ ಅಂತಕ್ಕಂಥ ಒಂದು ಜಿಲ್ಲಾ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಏನ್ ನಡೀತಾ ಇದೆ ಇಲ್ಲಿ? ಆಕೆಗೆ ಯಾಕೆ ಹಾಗೆ ಅಡ್ಡಿಪಡಿಸ್ತಾ ಇದ್ದಾರೆ? ಯಾರು ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ರಾಜ್ಕುಮಾರ್ ತೆಲ್ಕೂರ್ ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಏನ್ ನಡೆದಿದೆ ಆಕ್ಚುಲಿ? ಶ್ರೀಲಕ್ಷ್ಮಿ ನೋಡಿ, ಏನು ಸದ್ಯ ಯಾದಗಿರಿಯಲ್ಲಿ ಈಗ ಅವರಿಗೆ ಪೋಸ್ಟಿಂಗ್ ಆಗಿರ್ತಕ್ಕಂಥದ್ದು. ಆದ್ರೆ ಯಾದಗಿರಿ ಉಪವಿಭಾಗಕ್ಕೆ ಡಿವೈಎಸ್ಪಿ ಆಗಿದ್ದಾರೆ ವಿಜಯಕ್ರಾಂತಿ ಅವರು. ಅವರಿಗೆ ಈವರೆಗೂ ಕೂಡ ಅವರು ಅಧಿಕಾರವನ್ನು ಸ್ವೀಕಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಒಂದು ಗಂಭೀರ ಆರೋಪ. ಆದ್ರೆ ಯಾಕೆ ಬಿಡ್ತಾ ಇಲ್ಲ ಅನ್ನೋದ್ರ ವಿಚಾರವಾಗಿ ಕೂಡ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ನೆನೆಯುವಂತ ಮಾತನ್ನ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಕಾರಣದ ಕೈಗಳು ಅವರನ್ನ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಡಿಜಿ, ಐಜಿ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಈ ಸಂಬಂಧಪಟ್ಟಂತೆ ಮನವಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ಕೂಡಲೇ ಅವರಿಗೆ ಏನು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಸರ್ಕಾರ ಕೂಡ ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡಬೇಕು. ಇಲ್ಲ ಅಂತಂದ್ರೆ ಖಂಡಿತವರು ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದ್ರೆ ಈ ವಿಚಾರದಲ್ಲಿ ವಿಜಯಕ್ರಾಂತಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡುವಂತಹ ನಿಟ್ಟಿನಲ್ಲಿ ಆ ವಿಚಾರವಾಗಿ ಯಾರು ಇಲ್ಲಿ ಅವರಿಗೆ ತಡೆ ಒಡ್ಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಎಲ್ಲಿಯೂ ಕೂಡ ಆರೋಪವನ್ನು ಮಾಡ್ತಾ ಇಲ್ಲ. ಯಾರನ್ನ ಹೆಸರನ್ನು ಕೂಡ ಬಹಿರಂಗ ಮಾಡೋದಕ್ಕೆ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಇಷ್ಟಪಟ್ಟಿಲ್ಲ. ಸೊ ಆದ್ರೆ ಒಂದು ಕಡೆಗೆ ವಿಜಯಕ್ರಾಂತಿ ಅವರ ಒಂದು ಪೋಸ್ಟಿಂಗ್ ಆಗದೇ ಇರತಕ್ಕಂಥದ್ದು ವಿಚಾರಕ್ಕೆ ಒಂದು ಆರೋಪವನ್ನು ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಪರಶುರಾಮ್ ಅವರು ಏನು ದಾವಣಗೆರೆಯಲ್ಲಿ ಅವರಿಗೆ ಪೋಸ್ಟಿಂಗ್ ಕೊಡುವಂತಹ ಸಂದರ್ಭದಲ್ಲಿ ಆದಂತೆ ಅವರು ಮನನೊಂದು ಏನಾದರೂ ಯಾವ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು, ಆತ್ಮಹತ್ಯೆ ದಾರಿ ಹಿಡಿದ್ರು, ಆ ರೀತಿಯಾಗಿ ಏನಾದ್ರು ಆದ್ರೆ ಇದಕ್ಕೆ ಯಾರು ಹೊಣೆ? ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಹೇಳಿ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಮುಖ್ಯ ಕಾರ್ಯದರ್ಶಿಯವರಿಗೆ ಮನವಿಯನ್ನ ಮಾಡಿದ್ದಾರೆ. ಈ ಸಂಬಂಧಪಟ್ಟ ಮುಖ್ಯ ಕಾರ್ಯದರ್ಶಿಯವರು ಕೂಡ ಸಂಬಂಧಪಟ್ಟಂತಹ ಗೃಹ ಇಲಾಖೆಯವರಿಗೂ ಕೂಡ ಗಮನಕ್ಕೆ ತಂದಿದ್ದಾರೆ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ. ಸದ್ಯ ವಿಜಯಕ್ರಾಂತಿ ಅವರಿಗೆ ಯಾರು ತೊಂದರೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿಜಯಕ್ರಾಂತಿ ಅವರು ಹೇಳಬೇಕು, ಇಲ್ಲಂತ ಆರೋಪ ಮಾಡುವಂತಹ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಹೇಳಬೇಕು. ಆದ್ರೆ ಇಬ್ಬರು ಕೂಡ ಈ ವಿಚಾರವಾಗಿ ಎಲ್ಲಿಯೂ ಕೂಡ ನೇರವಾಗಿ ಹೇಳ್ತಾ ಇಲ್ಲ. ಆದ್ರೆ ನೋಡಿ, ಕಳೆದ 30ನೇ ತಾರೀಕು ಅಂದ್ರೆ ಏನು ಜೂನ್ 30ನೇ ತಾರೀಕು ಅವರಿಗೆ ವರದಿ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಪೋಸ್ಟಿಂಗ್ ಆಗತ್ತೆ. ಆದ್ರೆ ಅವ್ರಿಗೆ ಈವರೆಗೂ ಕೂಡ ಅವರು ಹೋಗಿ ಪೋಸ್ಟಿಂಗ್ ಅನ್ನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಅಲ್ಲಿ ಆ ರೀತಿಯ ಕಾಣದಂತ ಕೈಗಳು ಯಾರಿದ್ದಾರೆ ಅಂತಕ್ಕಂಥ ಒಂದು ಜಿಲ್ಲಾ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಏನ್ ನಡೀತಾ ಇದೆ ಇಲ್ಲಿ? ಆಕೆಗೆ ಯಾಕೆ ಹಾಗೆ ಅಡ್ಡಿಪಡಿಸ್ತಾ ಇದ್ದಾರೆ? ಯಾರು ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ರಾಜ್ಕುಮಾರ್ ತೆಲ್ಕೂರ್ ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಏನ್ ನಡೆದಿದೆ ಆಕ್ಚುಲಿ?
ಎಸ್ ಶ್ರೀಲಕ್ಷ್ಮಿ ನೋಡಿ ಏನು ಸದ್ಯ ಯಾದಗಿರಿಯಲ್ಲಿ ಈಗ ಅವರಿಗೆ ಪೋಸ್ಟಿಂಗ್ ಆಗಿರ್ತಕ್ಕಂಥದ್ದು. ಆದ್ರೆ ಯಾದಗಿರಿ ಉಪವಿಭಾಗಕ್ಕೆ ಡಿವೈಎಸ್ಪಿ ಆಗಿದ್ದಾರೆ ವಿಜಯಕ್ರಾಂತಿ ಅವರು. ಅವರಿಗೆ ಈವರೆಗೂ ಕೂಡ ಅವರು ಅಧಿಕಾರವನ್ನು ಸ್ವೀಕಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಒಂದು ಗಂಭೀರ ಆರೋಪ. ಆದ್ರೆ ಯಾಕೆ ಬಿಡ್ತಾ ಇಲ್ಲ ಅನ್ನೋದ್ರ ವಿಚಾರವಾಗಿ ಕೂಡ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ನೆನೆಯುವಂತ ಮಾತನ್ನ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಕಾರಣದ ಕೈಗಳು ಅವರನ್ನ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಡಿಜಿ, ಐಜಿ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಈ ಸಂಬಂಧಪಟ್ಟಂತೆ ಮನವಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ಕೂಡಲೇ ಅವರಿಗೆ ಏನು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಸರ್ಕಾರ ಕೂಡ ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡಬೇಕು. ಇಲ್ಲ ಅಂತಂದ್ರೆ ಖಂಡಿತವರು ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದ್ರೆ ಈ ವಿಚಾರದಲ್ಲಿ ವಿಜಯಕ್ರಾಂತಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡುವಂತಹ ನಿಟ್ಟಿನಲ್ಲಿ ಆ ವಿಚಾರವಾಗಿ ಯಾರು ಇಲ್ಲಿ ಅವರಿಗೆ ತಡೆ ಒಡ್ಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಎಲ್ಲಿಯೂ ಕೂಡ ಆರೋಪವನ್ನು ಮಾಡ್ತಾ ಇಲ್ಲ. ಯಾರನ್ನ ಹೆಸರನ್ನು ಕೂಡ ಬಹಿರಂಗ ಮಾಡೋದಕ್ಕೆ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಇಷ್ಟಪಟ್ಟಿಲ್ಲ. ಸೊ ಆದ್ರೆ ಒಂದು ಕಡೆಗೆ ವಿಜಯಕ್ರಾಂತಿ ಅವರ ಒಂದು ಪೋಸ್ಟಿಂಗ್ ಆಗದೇ ಇರತಕ್ಕಂಥದ್ದು ವಿಚಾರಕ್ಕೆ ಒಂದು ಆರೋಪವನ್ನು ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಪರಶುರಾಮ್ ಅವರು ಏನು ದಾವಣಗೆರೆಯಲ್ಲಿ ಅವರಿಗೆ ಪೋಸ್ಟಿಂಗ್ ಕೊಡುವಂತಹ ಸಂದರ್ಭದಲ್ಲಿ ಆದಂತೆ ಅವರು ಮನನೊಂದು ಏನಾದರೂ ಯಾವ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು, ಆತ್ಮಹತ್ಯೆ ದಾರಿ ಹಿಡಿದ್ರು, ಆ ರೀತಿಯಾಗಿ ಏನಾದ್ರು ಆದ್ರೆ ಇದಕ್ಕೆ ಯಾರು ಹೊಣೆ? ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಹೇಳಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಈ ಸಂಬಂಧಪಟ್ಟ ಮುಖ್ಯ ಕಾರ್ಯದರ್ಶಿಯವರು ಕೂಡ ಸಂಬಂಧಪಟ್ಟಂತಹ ಗೃಹ ಇಲಾಖೆಯವರೆಗೂ ಕೂಡ ಗಮನಕ್ಕೆ ತಂದಿದ್ದಾರೆ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ. ಸದ್ಯ ವಿಜಯಕ್ರಾಂತಿ ಅವರಿಗೆ ಯಾರು ತೊಂದರೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿಜಯಕ್ರಾಂತಿ ಅವರು ಹೇಳಬೇಕು, ಇಲ್ಲಂತ ಆರೋಪ ಮಾಡುವಂತಹ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಹೇಳಬೇಕು. ಆದ್ರೆ ಇಬ್ಬರು ಕೂಡ ಈ ವಿಚಾರವಾಗಿ ಎಲ್ಲಿಯೂ ಕೂಡ ನೇರವಾಗಿ ಹೇಳ್ತಾ ಇಲ್ಲ. ಆದ್ರೆ ನೋಡಿ, ಕಳೆದ 30ನೇ ತಾರೀಕು ಅಂದ್ರೆ ಏನು ಜೂನ್ 30ನೇ ತಾರೀಕು ಅವರಿಗೆ ವರದಿ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಪೋಸ್ಟಿಂಗ್ ಆಗತ್ತೆ. ಆದ್ರೆ ಅವ್ರಿಗೆ ಈವರೆಗೂ ಕೂಡ ಅವರು ಹೋಗಿ ಪೋಸ್ಟಿಂಗ್ ಅನ್ನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಅಲ್ಲಿ ಆ ರೀತಿಯ ಕಾಣದಂತ ಕೈಗಳು ಯಾರಿದ್ದಾರೆ ಅಂತಕ್ಕಂಥ ಒಂದು ಜಿಲ್ಲಾ ರೈಟ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಏನ್ ನಡೀತಾ ಇದೆ ಇಲ್ಲಿ? ಆಕೆಗೆ ಯಾಕೆ ಹಾಗೆ ಅಡ್ಡಿಪಡಿಸ್ತಾ ಇದ್ದಾರೆ? ಯಾರು ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ರಾಜ್ಕುಮಾರ್ ತೇಲ್ಕೂರ್ ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಏನ್ ನಡೆದಿದೆ ಆಕ್ಚುಲಿ? ಶ್ರೀಲಕ್ಷ್ಮಿ ನೋಡಿ ಏನು ಸದ್ಯ ಯಾದಗಿರಿಯಲ್ಲಿ ಈಗ ಅವರಿಗೆ ಪೋಸ್ಟಿಂಗ್ ಆಗಿರ್ತಕ್ಕಂಥದ್ದು. ಆದ್ರೆ ಯಾದಗಿರಿ ಉಪವಿಭಾಗಕ್ಕೆ ಡಿವೈಎಸ್ಪಿ ಆಗಿದ್ದಾರೆ ವಿಜಯಕ್ರಾಂತಿ ಅವರು. ಅವರಿಗೆ ಈವರೆಗೂ ಕೂಡ ಅವರು ಅಧಿಕಾರವನ್ನು ಸ್ವೀಕಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಒಂದು ಗಂಭೀರ ಆರೋಪ. ಆದ್ರೆ ಯಾಕೆ ಬಿಡ್ತಾ ಇಲ್ಲ ಅನ್ನೋದ್ರ ವಿಚಾರವಾಗಿ ಕೂಡ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ನೆನೆಯುವಂತ ಮಾತನ್ನ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಕಾರಣದ ಕೈಗಳು ಅವರನ್ನ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಡಿಜಿ, ಐಜಿ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಈ ಸಂಬಂಧಪಟ್ಟಂತೆ ಮನವಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ಕೂಡಲೇ ಅವರಿಗೆ ಏನು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಸರ್ಕಾರ ಕೂಡ ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡಬೇಕು. ಇಲ್ಲ ಅಂತಂದ್ರೆ ಖಂಡಿತವರು ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆದ್ರೆ ಈ ವಿಚಾರದಲ್ಲಿ ವಿಜಯಕ್ರಾಂತಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡುವಂತಹ ನಿಟ್ಟಿನಲ್ಲಿ ಆ ವಿಚಾರವಾಗಿ ಯಾರು ಇಲ್ಲಿ ಅವರಿಗೆ ತಡೆ ಒಡ್ಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಎಲ್ಲಿಯೂ ಕೂಡ ಆರೋಪವನ್ನು ಮಾಡ್ತಾ ಇಲ್ಲ. ಯಾರನ್ನ ಹೆಸರನ್ನು ಕೂಡ ಬಹಿರಂಗ ಮಾಡೋದಕ್ಕೆ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಇಷ್ಟಪಟ್ಟಿಲ್ಲ. ಸೊ ಆದ್ರೆ ಒಂದು ಕಡೆಗೆ ವಿಜಯಕ್ರಾಂತಿ ಅವರ ಒಂದು ಪೋಸ್ಟಿಂಗ್ ಆಗದೇ ಇರತಕ್ಕಂಥದ್ದು ವಿಚಾರಕ್ಕೆ ಒಂದು ಆರೋಪವನ್ನು ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಪರಶುರಾಮ್ ಅವರು ಏನು ದಾವಣಗೆರೆಯಲ್ಲಿ ಅವರಿಗೆ ಪೋಸ್ಟಿಂಗ್ ಕೊಡುವಂತಹ ಸಂದರ್ಭದಲ್ಲಿ ಆದಂತೆ ಅವರು ಮನನೊಂದು ಏನಾದರೂ ಯಾವ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು, ಆತ್ಮಹತ್ಯೆ ದಾರಿ ಹಿಡಿದ್ರು, ಆ ರೀತಿಯಾಗಿ ಏನಾದ್ರು ಆದ್ರೆ ಇದಕ್ಕೆ ಯಾರು ಹೊಣೆ? ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಹೇಳಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಈ ಸಂಬಂಧಪಟ್ಟ ಮುಖ್ಯ ಕಾರ್ಯದರ್ಶಿಯವರು ಕೂಡ ಸಂಬಂಧಪಟ್ಟಂತಹ ಗೃಹ ಇಲಾಖೆಯವರೆಗೂ ಕೂಡ ಗಮನಕ್ಕೆ ತಂದಿದ್ದಾರೆ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ. ಸದ್ಯ ವಿಜಯಕ್ರಾಂತಿ ಅವರಿಗೆ ಯಾರು ತೊಂದರೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿಜಯಕ್ರಾಂತಿ ಅವರು ಹೇಳಬೇಕು, ಇಲ್ಲಂತ ಆರೋಪ ಮಾಡುವಂತಹ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಹೇಳಬೇಕು. ಆದ್ರೆ ಇಬ್ಬರು ಕೂಡ ಈ ವಿಚಾರವಾಗಿ ಎಲ್ಲಿಯೂ ಕೂಡ ನೇರವಾಗಿ ಹೇಳ್ತಾ ಇಲ್ಲ. ಆದ್ರೆ ನೋಡಿ, ಕಳೆದ 30ನೇ ತಾರೀಕು ಅಂದ್ರೆ ಏನು ಜೂನ್ 30ನೇ ತಾರೀಕು ಅವರಿಗೆ ವರದಿ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಪೋಸ್ಟಿಂಗ್ ಆಗತ್ತೆ. ಆದ್ರೆ ಅವ್ರಿಗೆ ಈವರೆಗೂ ಕೂಡ ಅವರು ಹೋಗಿ ಪೋಸ್ಟಿಂಗ್ ಅನ್ನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಅಲ್ಲಿ ಆ ರೀತಿಯ ಕಾಣದಂತ ಕೈಗಳು ಯಾರಿದ್ದಾರೆ ಅಂತಕ್ಕಂಥ ಒಂದು ಜಿಲ್ಲಾ ರೈಟ್.